ಆಹಾರ ನಾಗರಿಕ ಸರಬರಾಜು ಹಾಗೂ ಗ್ರಾಹಕರ ವ್ಯವಹಾರಗಳ ಸಚಿವರು ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಉಸ್ತುವಾರಿ ಸಚಿವರುಗಳಾದ ಸನ್ಮಾನ್ಯ ಕೆಎಚ್ ಮುನಿಯಪ್ಪ ರವರ ಸಂಭ್ರಮದ ಹುಟ್ಟುಹಬ್ಬ ಆಚರಣೆಯ ಸಮಾರಂಭ ಅಭಿಮಾನಿಗಳು ಸ್ನೇಹಿತರಿಂದ ಜನ್ಮದಿನದ ಶುಭಾಶಯ. ಸಚಿವರ ಜನ್ಮದಿನದ ಪ್ರಯುಕ್ತ ರಾಧಾಕೃಷ್ಣ ದೇವಸ್ಥಾನಕ್ಕೆ ತೆರಳಿ ವಿಶೇಷ ಪೂಜೆ ಸಲ್ಲಿಸುವ ಮುಖೇನ ತಮ್ಮ ಹುಟ್ಟುಹಬ್ಬವನ್ನು ಅಭಿಮಾನಿಗಳು ಸ್ನೇಹಿತರೊಂದಿಗೆ ಆಚರಿಸಿಕೊಂಡರು. ನಮ್ಮ ರಾಷ್ಟ್ರದ ಅಗ್ರಪಂಕ್ತಿಯ ನಾಯಕರಲ್ಲೊಬ್ಬರಾದಂತಹ ಶ್ರೀ ಕೆಎಚ್ ಮುನಿಯಪ್ಪನವರ 77ನೇ ವರ್ಷದ ಹುಟ್ಟುಹಬ್ಬಗಳನ್ನ ಶುಭಾಶಯಗಳನ್ನು ಕೊಡ್ತಾ, ಕೆಎಚ್ ಮುನಿಯಪ್ಪ ಅವರು ಅಂತಂದ್ರೆ ದೊಡ್ಡ ಧೀಮಂತ ನಾಯಕರು. ರಾಷ್ಟ್ರಕ್ಕೆ ಅಲ್ಲ, ಬರೀ ರಾಜ್ಯಕ್ಕೆ ಅಲ್ಲ, ನಮ್ಮ ಇಡೀ ನಮ್ಮ ಪ್ರೀತಿಯ ಜನಗಳಿಗೆ ಅವರು ಅಗ್ರಪಂಕ್ತಿಯ ನಾಯಕರು. ಯಾಕಂತಂದ್ರೆ ಅವರು ಕೊಟ್ಟಂತ ಕೊಡುಗೆಗಳು, ಅವರು ಕೇಂದ್ರ ಮಂತ್ರಿಗಳಾಗಿದ್ದಾಗ ಕೊಟ್ಟಂತ ನಮ್ಮ ಕೋಲಾರ ಜಿಲ್ಲೆಗೆ ಆಗ್ಬೋದು, ಇಡೀ ದೇಶಕ್ಕೆ ಕೊಟ್ಟ ಕೊಡುಗೆಗಳು ಅವಿಸ್ಮರಣೀಯ. ಹಾಗನೇ ಅವರು ಈಗ ಆಹಾರ ಮಂತ್ರಿಗಳಾಗಿ ಮಾಡ್ತಂತ ಕೆಲಸ, ಬಡವರಿಗೆ ಅನ್ನ ಕೊಡುವ ನಿಟ್ಟಿನಲ್ಲಿ ಅವರು ಪ್ರತಿ ಬಡವರ ಹೊಟ್ಟೆಗೂ ಅನ್ನ ತುಂಬಿಸುವಂತ ಶ್ರೇಷ್ಠವಾದಂತ ಕೆಲಸ ಕೊಟ್ಟುವಂತ ಇಲಾಖೆ ಅವ್ರಿಗೆ ನಿಜವಾಗ್ಲೂ ಸಹ ನಾವೆಲ್ಲರೂ ಸಹ ಖುಷಿಯಿಂದ ಸಂತೋಷದಿಂದ ಇವತ್ತು ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಹಾಗೇನೆ ಮುಂದಿನ ದಿನಗಳಲ್ಲಿ ಅವರು ಮುಖ್ಯಮಂತ್ರಿಗಳಾಗಿ ಆಗೋದಕ್ಕೆ ನಾವೆಲ್ಲ ತುಂಬಾ ಖುಷಿಯಿಂದ ನಾವು ಆಸೆಯಿಂದ ಇದ್ದೀವಿ. ಯಾಕಂತಂದ್ರೆ ಅವರಿಗೆ ಆ ಗುಣಗಳಿದೆ. ಮುಖ್ಯಮಂತ್ರಿ ಆಗೋದಕ್ಕೆ ಏನು ಗುಣಗಳಿರ್ಬೇಕೋ ಅದೆಲ್ಲ ಇರುವಂತ ನಾಯಕರು ಯಾರಾದ್ರೂ ಒಬ್ರು ಇದ್ದಾರೆ ಅಂತಂದ್ರೆ ಅವ್ರು ಕೆಎಚ್ ಮುನಿಯಪ್ಪಾಜಿ ಅವರು. ಕೆಎಚ್ ಮುನಿಯಪ್ಪಾಜಿ ಅಂತಂದ್ರೆ ಮೊದ್ಲಾಗಿ ನನಗೆ ಭಾವನೆ ಬರೋದೇ ತಂದೆ ತರ ಭಾವನೆ. ನಂದು ಅವ್ರದ್ದು ತಂದೆ ಮಗಳ ಅನುಬಂಧ. ನಮ್ಮ ಯಜಮಾನರಿಗೆ ರಾಜಕೀಯವನ್ನ ಹೇಳ್ಕೊಡ್ತಾ ಇರುವಂತಹ ಗುರುಗಳು. ಇದು ನನ್ನ ತಂದೆಯ ಹುಟ್ಟುಹಬ್ಬ ಅಂತಾನೆ ಹೇಳ್ಬಹುದು. ಅವ್ರು ಇನ್ನೂ 100 ಕಾಲ ಚೆನ್ನಾಗಿದ್ದು ಮುಂದೆ ಉನ್ನತ ಹುದ್ದೆಗಳನ್ನ ಅಲಂಕರಿಸಿ ಒಳ್ಳೆ ಯಶಸ್ಸನ್ನ ಪಡೀಲಿ ಅಂತ ನಾನು ಹಾರೈಸ್ತೀನಿ. ಸರ್, ಮಹಿಳೆಯರಿಗೆ ಕೊಟ್ಟಿದೀವಿ ಅನ್ನೋದಕ್ಕಿಂತ ನನ್ನ ಕ್ಷೇತ್ರಕ್ಕೆ 2ನೇ ಹಂತದ 250 ಕೋಟಿ ರೂಪಾಯಿ ಏನಿದೆ ರೇಷ್ಮೆ ಇದನ್ನ ಸ್ಥಾಪನೆ ಮಾಡೋದಕ್ಕೆ ಸಿದ್ದರಾಮಯ್ಯನವರು 250 ಕೋಟಿ ಅನುದಾನವನ್ನು ಕೊಟ್ಟಿದ್ದಾರೆ. ನಮ್ಮ ಎಲ್ಲಾ ರೇಷ್ಮೆ ಬೆಳೆಗಾರರಿಗೆ ಒಳ್ಳೇದಾಗ್ಲಿ, ಅವ್ರು ಇನ್ನೂ ಹೆಚ್ಚು
ಯಶಸ್ಸು ಕಾಣ್ಲಿ ಅನ್ನೋದು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ ಗ್ಯಾರಂಟಿಗಳು ಇದ್ದೇ ಇದೆ, ಎಲ್ಲಾ ಗ್ಯಾರಂಟಿಗಳು ಎಲ್ಲಾ ಹೆಣ್ಮಕ್ಳಿಗೆ ಅನುಕೂಲ ಮಾಡ್ಕೊಡ್ತಾನೆ ಇದೆ, ಎಲ್ರಿಗೂ ಮಾಡ್ಕೊಡ್ತಾ ಇದೆ. ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ ಅಷ್ಟೇ. ಎಚ್ ಮುನಿಯಪ್ಪಣ್ಣಾಜಿ ಅವರು ನನ್ನ ತಂದೆಗಿಂತ ಹೆಚ್ಚಿನ ಒಂದು ಸ್ಥಾನ ನನಗೆ ರಾಜಕೀಯ ತುಂಬಿದ್ದಾರೆ. ಅವರು ಮುಂದಿನ ದಿನಗಳಲ್ಲಿ ಅವರು ಹೇಳ್ಬೇಕು ಅಂತಂದ್ರೆ ದಲಿತರ ನಾಯಕ, ಎಲ್ಲರ ಒಂದು ಅವ್ರಿಗೆ ವಿಶೇಷವಾಗಿ ಹೇಳ್ಬೇಕು ಅಂತಂದ್ರೆ ಅವ್ರು ಯಾರನ್ನೂ ದ್ವೇಷ ಮಾಡಲ್ಲ, ಅವ್ರನ್ನ ಬೇರೆ ತರ ಯಾರ ಕಲ್ಪಿಸ್ಕೋಬಹುದು ಅಷ್ಟೇನೆ. ಅವ್ರಿಗೆಲ್ರಿಗೂ ಯಾರೇ ಅವ್ರ ಹತ್ರ ಇರೋರು ಗೊತ್ತಿರ್ತದೆ, ಅವ್ರು ತುಂಬಾ ಒಳ್ಳೆ ಹೃದಯವಂತರವರು. ಹಾಗಾಗಿ ನನ್ನ ರಾಜಕೀಯ ಗುರುಗಳು ಆದ ಅವ್ರಿಗೆ ಭಗವಂತ ಇವತ್ತು ಹುಟ್ಟು ಹಬ್ಬದ ದಿನ ಅವ್ರಿಗೆ ಒಂದು ಭಗವಂತನಲ್ಲಿ ಕೋರ್ಕೊತಿದ್ದೀನಿ. ಅವರು 100 ವರ್ಷಗಳ ಕಾಲ ಇನ್ನೂ ಹೆಚ್ಚಿಗೆ ಅವ್ರಿಗೆ ಒಳ್ಳೆ ಆರೋಗ್ಯ ಕೊಟ್ಟು ಭಗವಂತ ಕಾಪಾಡ್ಲಿ, ಒಳ್ಳೆ ಅಧಿಕಾರ ಕೂಡ ಕೊಡ್ಲಿ. ಈಗಾಗಲೇ ಸುಮಾರು ಕೇಂದ್ರದಲ್ಲಿ ಮಂತ್ರಿಗಳಾಗಿದ್ದಾರೆ, ಈಗ ರಾಜ್ಯದಲ್ಲಿ ಆಹಾರ ಮಂತ್ರಿಗಳಾಗಿ ಒಳ್ಳೆ ಹಿರಿಯ ರಾಜಕಾರಣಿಗಳು. ನನಗೆ ತಿಳಿದಂತೆ ಇವತ್ತು ನಮ್ಮ ಕರ್ನಾಟಕದಾದ್ಯಂತ ಒಳ್ಳೆ ರಾಜಕೀಯ ಅನುಭವ ಇದೆ ಅಂತಂದ್ರೆ ನಮ್ಮ ವಿಧಾನಸಭಾ ಇದರಲ್ಲಿ ಯಾರಿದ್ದಾರೆ ಅಂತಂದ್ರೆ ಕೆ ಎಚ್ ಮುನಿಯಪ್ಪನವರು ಅಂತ ಹೇಳಿದ್ರೆ ಅದು ಕಡಿಮೆ ಆಗ್ಲಾರ್ದು. ಅವ್ರು ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯದ ಒಂದು ಮುಖ್ಯಮಂತ್ರಿಗಳಾಗಿ ಇಲ್ಲಿ ಕೆಲಸ ನಿರ್ವಹಿಸುವಂತ ಶಕ್ತಿ ಅವ್ರಿಗಿದೆ. ಭಗವಂತ ಮುಂದಿನ ದಿನಗಳಲ್ಲಿ ಎಲ್ಲ ಕೇಂದ್ರದ ಮಂತ್ರಿಗಳಾಗಿದ್ದಾರೆ, ರಾಜ್ಯದ ಮಂತ್ರಿಗಳಾಗಿದ್ದಾರೆ, ಅವರಿಗೆ ಮುಖ್ಯಮಂತ್ರಿಗಳಾಗಿ ಒಂದು ಕೆಲಸ ಮಾಡುವಂತ ಅವಕಾಶನ ಕಲ್ಪಿಸ್ಕೊಡ್ಲಿ ಭಗವಂತ ಅಂತ ಈ ಒಂದು ಸಂದರ್ಭದಲ್ಲಿ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಎಲ್ಲ ಮುಖಂಡರುಗಳ ಮತ್ತು ಎಲ್ಲ ಜನಸಾಮಾನ್ಯರ ಪರವಾಗಿ ನಾನು ಈ ಒಂದು ಸಂದರ್ಭದಲ್ಲಿ ಕೇಳ್ಕೊಳ್ತಿದ್ದೀನಿ. ಆ ಭಗವಂತ ಅವ್ರಿಗೆ ಅದೊಂದು ಒಳ್ಳೆಯದು ಹರಡಿಸ್ಕೊಡ್ಲಿ ಅಂತ ಹೇಳಿ ಸಂದರ್ಭದಲ್ಲಿ ವಿಶ್ವಮೇಳ ದಿನಾಚರಣೆಯ ಸಮಸ್ತ ನಾಡಿನ ಜನತೆಗೆ ಶುಭಾಶಯಗಳನ್ನ ಕೋರ್ತಾ ಎಲ್ಲರಿಗೂ ಆ ಭಗವಂತ ಒಳ್ಳೇದ್ ಮಾಡ್ಲಿ. ವಿಶೇಷವಾಗಿ ಈಗಾಗಲೇ ಹೇಳ್ತಿದ್ರು ನಮ್ಮ ಬ್ಲಾಕ್ ಪ್ರೆಸಿಡೆಂಟ್ ನಮ್ಮ ಸಾನ್ ಅವರು, ಇಲ್ಲಿ ವಿಶೇಷವಾಗಿ ನಮ್ಮ ಒಂದು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ 250 ಕೋಟಿಗಳ ಒಂದು ಒಳ್ಳೆಯ ಒಂದು ಕೊಡುಗೆಯನ್ನ ನಮ್ಮ ಶಿಡ್ಲಘಟ್ಟ ಇದರಲ್ಲಿ ಹೈಟೆಕ್ ರೇಷ್ಮೆ ಮಾರುಕಟ್ಟೆಯನ್ನ ಒಂದು ಕೊಟ್ಟಿದ್ದಾರೆ. ನಾವು ಅವ್ರಿಗೆ ತುಂಬ ಧನ್ಯವಾದಗಳನ್ನ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರಿಗೆ ಮತ್ತೆ ನಮ್ಮ DCM ಆದ DK ಶಿವಕುಮಾರ್ ಅವರಿಗೆ ತುಂಬ ಧನ್ಯವಾದಗಳನ್ನ ಹೇಳ್ತೀನಿ. ಅದೇ ರೀತಿ ಒಳ್ಳೆ ಹೂವಿನ ಮಾರುಕಟ್ಟೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇವತ್ತು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅದಕ್ಕೂ ಕೂಡ ನಾವೆಲ್ಲರೂ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಎಲ್ಲ ಮುಖಂಡರುಗಳು ಅವ್ರಿಗೆ ಧನ್ಯವಾದಗಳನ್ನ ತಿಳಿಸಕ್ಕೆ ಇಷ್ಟಪಡ್ತೀವಿ ಅನ್ಸುತ್ತೆ.